ಯಮುನೆ ಸೇರಲು ಗಂಗಾ ಹರಿದು ಬಂದಂತೆ ಮಹಾಕುಂಭಮೇಳವನ್ನ ನೋಡಲು ಸಾಕಷ್ಟು ಜನರು ಆಗಮಿಸ್ತಾ ಇದ್ದಾರೆ ಪ್ರಯಾಗ್ರಾಜ್ನತ್ತ. ಇಂದು 4ನೇ ದಿನವೂ ಲಕ್ಷಾಂತರ ಜನರು ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ. ಈವರೆಗೂ 5 ಕೋಟಿಗೂ ಅಧಿಕ ಜನರು ಪುಣ್ಯ ಸ್ನಾನ ಮಾಡಿದ್ದು, ಇಂದು ಲಕ್ಷಾಂತರ ಜನರು ತ್ರಿವೇಣಿ ಸಂಗಮದಲ್ಲಿ ಮಿಂದೇಳಲಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಬ್ಬೀರ್ ನೀಡಿರುವ ವರದಿ ಇಲ್ಲಿದೆ ನೋಡಿ. ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಪ್ರತಿನಿತ್ಯವೂ ಕೂಡ ಕೋಟ್ಯಾಂತರ ಜನರು ಬಂದು ಪವಿತ್ರ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ನಾನೀಗ ತ್ರಿವೇಣಿ ಸಂಗಮದಲ್ಲಿದ್ದೀನಿ. ಇಲ್ಲಿ ಇವತ್ತು ಜನರು ಹೇಗೆ ಪವಿತ್ರ ಸ್ನಾನವನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ದೃಶ್ಯಗಳಲ್ಲಿ ಆ ವೈಭವವನ್ನು ಕಟ್ಟಿಕೊಡುವಂತಹ ಕೆಲಸವನ್ನು ಮಾಡ್ತೀನಿ. ಇವತ್ತು 4ನೇ ದಿನ ಕುಂಭಮೇಳ ಶುರುವಾಗಿ ಇವತ್ತು ಕೂಡ ಬೆಳಗ್ಗೆಯಿಂದಲೇ ಲಕ್ಷಾಂತರ ಜನ ತ್ರಿವೇಣಿ ಸಂಗಮಕ್ಕೆ ಬಂದು ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಕೂಡ ನಾವು ಗಮನಿಸಿದ್ವಿ. ಮೊದಲನೇ ದಿನ ಶಾಹಿ ಸ್ನಾನ ನಡೆದಿತ್ತು. ಅದಾದ ಬಳಿಕ ಸಾಧು ಸಂತರು, ನಾಗಾ ಸಾಧುಗಳು ಎಲ್ಲರೂ ಕೂಡ ಅಮೃತ ಸ್ನಾನವನ್ನು ಕೂಡ ಮಾಡಿದ್ರು. ಅದಾದ ಬಳಿಕ ಜನರು ರೆಗ್ಯುಲರ್ ಆಗಿ ಬಂದು ಈಗ ಪುಣ್ಯ ಸ್ನಾನವನ್ನು ಕೂಡ ಮಾಡ್ತಿದ್ದಾರೆ. ಒಟ್ಟು 6 ವಿಶೇಷ ಸ್ನಾನಗಳನ್ನು ಮಾಡಲಾಗಿರುವಂಥದ್ದು. ಆ ದಿನಗಳನ್ನು ಹೊರತುಪಡಿಸಿಯೂ ಕೂಡ ಕುಂಭಮೇಳಕ್ಕೆ ಅಪಾರ ಸಂಖ್ಯೆಯಲ್ಲಿ ಜನಸಾಗರ ಹರಿದು ಬರ್ತಾ ಇರುವಂಥದ್ದು. ಗಂಗೆ ಯಮುನೆಯನ್ನು ಸೇರುವ ರೀತಿಯಲ್ಲಿ ಪ್ರಯಾಗ್ರಾಜ್ನತ್ತ ಈಗ ಇಡೀ ದೇಶದ ಜನರು ಇಲ್ಲಿ ಬಂದು ಸೇರ್ತಾ ಇರುವಂಥದ್ದು, ನೆಲೆ ನಿಲ್ತಾ ಇರುವಂಥದ್ದು. 2 ದಿನ 3 ದಿನಗಳ ಕಾಲ ಉಳ್ಕೊಂಡು ಇಡೀ ಕುಂಭಮೇಳದ ಸಂಭ್ರಮ ಸಡಗರ ಆ ವೈಭವವನ್ನು ಕಣ್ಣು ತುಂಬಿಕೊಂಡು ಪುಣ್ಯ ಸ್ನಾನವನ್ನು ಮಾಡಿ ಇಲ್ಲಿಂದ ಪಾವನರಾಗಿ ಮತ್ತೊಮ್ಮೆ ತಮ್ಮ ಊರಿನತ್ತ ತೆರಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮುಖ್ಯವಾಗಿ ಪ್ರಯಾಗ್ರಾಜ್ಗೆ ಬರುವಂಥ ಜನರು ಬಂದು ಗಂಗಾ ಯಮುನೆ ಸರಸ್ವತಿ ಸೇರುವಂಥ ತ್ರಿವೇಣಿ ಸಂಗಮದಲ್ಲಿ ಮೊದಲಿಗೆ ವಿಶೇಷ ಪೂಜೆಯನ್ನು ಗಂಗಾ ಮಾತೆಗೆ ಸಮರ್ಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಇದಾದ ಬಳಿಕ ನದಿಯಲ್ಲಿ ಮುಳುಗಿ ಏಳುವ ಮೂಲಕ ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಅದಾದ ಬಳಿಕ ಇಡೀ ಕುಂಭಮೇಳವನ್ನು, ನಾಗ ಸಾಧುಗಳನ್ನು, ಇಡೀ ಎಲ್ಲೆಲ್ಲಿ ಏನೇನು ವಿಶೇಷತೆ ಇದೆ ಅನ್ನುವಂಥದ್ದನ್ನು ನೋಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಕಳೆದ 4 ದಿನಗಳಲ್ಲಿ ಈಗಾಗಲೇ ಸರ್ಕಾರ ಕೊಡ್ತಿರುವಂತಹ ಅಂಕಿಅಂಶಗಳಲ್ಲಿ ಇವತ್ತನ್ನು ಹೊರತುಪಡಿಸಿ ಕಳೆದ 3 ದಿನಗಳಲ್ಲಿ ಸುಮಾರು 5 ಕೋಟಿಗೂ ಅಧಿಕ ಜನ ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ, ಪ್ರಯಾಗ್ರಾಜ್ಗೆ ಭೇಟಿ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. ಇವತ್ತು ಸರಿಸುಮಾರು 50 ಲಕ್ಷಕ್ಕಿಂತ ಅಧಿಕ ಜನರು ಬರುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಶಾಹಿ ಸ್ಥಾನದ ರೀತಿಯಾದಂಥ ವಿಶೇಷ ದಿನಗಳಿದ್ದಂಥ ಸಂದರ್ಭದಲ್ಲಿ ಜನಸಂಖ್ಯೆ ಸ್ವಲ್ಪ ಹೆಚ್ಚಿರುತ್ತೆ. ಈಗ ಯಾವುದೇ ರೀತಿಯಾದಂಥ ವಿಶೇಷ ಸ್ನಾನಗಳಿಲ್ಲ. ಹಾಗಾಗಿ ಸ್ವಲ್ಪ ಜನರ ಸಂಖ್ಯೆಯಲ್ಲಿ ಇಳಿಮುಖ ಆಗಿದ್ರೂ ಕೂಡ ನಿಮಗೆ ಎಲ್ಲೂ ನೋಡಿದರೂ ಕೂಡ ಜನರು ನೋಡಲಿಕ್ಕೆ ಸಿಗ್ತಾರೆ ಅನ್ನುವಂಥದ್ದು ವಿಶೇಷವಾಗಿದೆ. ಒಂದು ರೀತಿ ಪ್ರಯಾಗ್ರಾಜ್ ದೇಶ ಮಾತ್ರ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಒಂದು ಉತ್ಸವವನ್ನು ಇಡೀ ಜಗತ್ತಿಗೆ ತೋರಿಸುವಂಥ ಕೆಲಸವನ್ನು ಕೂಡ ಈಗ ಪ್ರಯಾಗ್ರಾಜ್ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ಪ್ರಯಾಗ್ರಾಜ್.